ಇನ್ನು ಚಾಮರಾಜನಗರದಲ್ಲಿ ಬಿಜೆಪಿಯ ಪರಿಸ್ಥಿತಿ ಯಾವ ರೀತಿ ಇದೆ? ಚಾಮರಾಜದಲ್ಲಿ ಒಂದು ರೀತಿ ಆ ಚಾಮರಾಜ ಕ್ಷೇತ್ರದಲ್ಲಿ ಬಿಜೆಪಿ ಭದ್ರಕೋಟೆ ಆಗಿದ್ದು ಒಂದು ಕಾಲದಲ್ಲಿ. ಆದರೆ ಕಳೆದ ಸಾರಿಯ ಚುನಾವಣೆಯ ಸಂದರ್ಭದಲ್ಲಿ ಅಲ್ಪ ಮತಗಳ ಅಂತರದಿಂದ ಬಿಜೆಪಿ ಅಲ್ಲಿ ಸೋಲ್ಬೇಕಾಯಿತು ಚಾಮರಾಜ ಕ್ಷೇತ್ರದಲ್ಲಿ. 2023ರ ಬಲಾಬಲವನ್ನು ನೋಡೋಣ. ಕೆ ಹರೀಶ್ ಗೌಡ ಕಾಂಗ್ರೆಸ್ನ ಅಭ್ಯರ್ಥಿ 72,931 ಮತಗಳನ್ನು ತೆಗೆದುಕೊಳ್ತಾರೆ. ಎಲ್ ನಾಗೇಂದ್ರ ಅವರು ಬಿಜೆಪಿ ಅಭ್ಯರ್ಥಿಯಾಗಿ 68,000 ಮತಗಳನ್ನು ತೆಗೆದುಕೊಳ್ತಾರೆ. 68,837 ಮತಗಳು. ಸೊ ಕಾಂಗ್ರೆಸ್ ಗೆಲುವಿನ ಅಂತರ 4,094 ಮತಗಳು. ಕೇವಲ 4,094 ಮತಗಳ ಅಂತರದಿಂದ ಬಿಜೆಪಿ ಕ್ಯಾಂಡಿಡೇಟ್ ಅಲ್ಲಿ ಪರಾಭವಗೊಳ್ಳುತ್ತಾರೆ. ಮೈಸೂರಿನ ಚಾಮರಾಜ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆಯಾಗಿತ್ತು. ಆದರೆ 4,000 ಮತಗಳ ಅಂತರದಿಂದ ಸೋಲ್ಬೇಕಾಗಿ ಬಂತು. ಈಗ ಅಲ್ಲಿ ಪರಿಸ್ಥಿತಿ ಹೇಗೆ ಅಂತಂದ್ರೆ ಬಿಜೆಪಿ ವರ್ಸಸ್ ಬಿಜೆಪಿ. ಚಾಮರಾಜ ಕ್ಷೇತ್ರದ ಮೇಲೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಕಣ್ಣಿಟ್ಟಿದ್ದಾರೆ. ಬಿಜೆಪಿಯ ಭದ್ರಕೋಟೆ ಅನಿಸ್ಕೊಂಡಿರೋದು ಚಾಮರಾಜ ಕ್ಷೇತ್ರ. ಕಳೆದ 6 ಚುನಾವಣೆಗಳ ಪೈಕಿ 4 ಚುನಾವಣೆಗಳಲ್ಲಿ ಬಿಜೆಪಿಯೇ ಅಲ್ಲಿ ಗೆದ್ದಿದ್ದು. 2023ರಲ್ಲೂ ಗೆಲ್ತು, ಆದರೆ 4,000 ಮತಗಳ ಅಂತರದಿಂದ ಕಾಂಗ್ರೆಸ್ ಅವರು ಗೆಲ್ಲಬೇಕಾಗಿ ಬಂತು. ಸಣ್ಣ ಅಂತರ. 2023ರಲ್ಲಿ ಸಣ್ಣ ಅಂತರದಿಂದ ಜಯಿಸಿರೋದು ಕಾಂಗ್ರೆಸ್. 2023ರಲ್ಲಿ 4,094 ಮತಗಳಿಂದ ಎಲ್ ನಾಗೇಂದ್ರ ಅವರು ಅಲ್ಲಿ ಸೋಲ್ಬೇಕಾಗಿ ಬಂತು. 2018ರಲ್ಲಿ 14,986 ಮತಗಳಿಂದ ಜಯ ಗಳಿಸಿದ್ದು ಇದೇ ನಾಗೇಂದ್ರ ಅವರು. ಕಡಿಮೆ ಅಂತರದಿಂದ ಎಲ್ ನಾಗೇಂದ್ರ ಕ್ಷೇತ್ರವನ್ನು ಬಿಟ್ಟುಕೊಡ್ತಾರಾ? ಇದು ಸದ್ಯಕ್ಕಿನ ಪ್ರಶ್ನೆ. 4,000 ಮತಗಳಿಂದ ಸೋತಿರೋದವರು ಕ್ಷೇತ್ರವನ್ನು ಬಿಟ್ಟುಕೊಟ್ಬಿಡ್ತಾರಾ ಅನ್ನೋಂಥ ಪ್ರಶ್ನೆ ಇದೆ. 2024ರ ಲೋಕಸಭೆ ಎಲೆಕ್ಷನ್ನಲ್ಲಿ ಪ್ರತಾಪ್ ಇವರಿಗೆ ಟಿಕೆಟ್ ಸಿಗಲಿಲ್ಲ. ಯದುವೀರ್ ಒಡೆಯರ್ ಅವರು ಟಿಕೆಟನ್ನು ಗಿಟ್ಟಿಸ್ಕೊಂಡ್ರು, ಗೆದ್ದು ಬಂದರು. ಅನಿವಾರ್ಯವಾಗಿ ರಾಜ್ಯ ರಾಜಕಾರಣಕ್ಕೆ ಈಗ ಪ್ರತಾಪ್ ಸಿಂಹ ಎಂಟ್ರಿ ಆಗುವುದನ್ನು ಎಲ್ಲ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಆದರೆ ನಾಗೇಂದ್ರ ಅವರು ಸುಮ್ಮನೆ ಇರ್ತಾರಾ? ಉಳಿದ ಬಿಜೆಪಿ ನಾಯಕರು ಸುಮ್ಮನೆ ಇರ್ತಾರಾ? ಅಷ್ಟು ಈಸಿಯಾಗಿ ಕ್ಷೇತ್ರವನ್ನು ಬಿಟ್ಕೊಟ್ಬಿಡ್ತಾರಾ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ನೋಡೋಣ ಮುಂದೇನಾಗುತ್ತೆ ಅಂತ ಹೇಳಿ. ಇನ್ನು ಚಾಮರಾಜನಗರದಲ್ಲಿ ಬಿಜೆಪಿಯ ಪರಿಸ್ಥಿತಿ ಯಾವ ರೀತಿ ಇದೆ? ಚಾಮರಾಜದಲ್ಲಿ ಒಂದು ರೀತಿ ಆ ಚಾಮರಾಜ ಕ್ಷೇತ್ರದಲ್ಲಿ ಬಿಜೆಪಿ ಭದ್ರಕೋಟೆ ಆಗಿದ್ದು ಒಂದು ಕಾಲದಲ್ಲಿ. ಆದರೆ ಕಳೆದ ಸಾರಿಯ ಚುನಾವಣೆಯ ಸಂದರ್ಭದಲ್ಲಿ ಅಲ್ಪ ಮತಗಳ ಅಂತರದಿಂದ ಬಿಜೆಪಿ ಅಲ್ಲಿ ಸೋಲ್ಬೇಕಾಯಿತು ಚಾಮರಾಜ ಕ್ಷೇತ್ರದಲ್ಲಿ. 2023ರ ಬಲಾಬಲವನ್ನು ನೋಡೋಣ. ಕೆ ಹರೀಶ್ ಗೌಡ ಕಾಂಗ್ರೆಸ್ನ ಅಭ್ಯರ್ಥಿ 72,931 ಮತಗಳನ್ನು ತೆಗೆದುಕೊಳ್ತಾರೆ. ಎಲ್ ನಾಗೇಂದ್ರ ಅವರು ಬಿಜೆಪಿ ಅಭ್ಯರ್ಥಿಯಾಗಿ 68,000 ಮತಗಳನ್ನು ತೆಗೆದುಕೊಳ್ತಾರೆ. 68,837 ಮತಗಳು. ಸೊ ಕಾಂಗ್ರೆಸ್ ಗೆಲುವಿನ ಅಂತರ 4,094 ಮತಗಳು. ಕೇವಲ 4,094 ಮತಗಳ ಅಂತರದಿಂದ ಬಿಜೆಪಿ ಕ್ಯಾಂಡಿಡೇಟ್ ಅಲ್ಲಿ ಪರಾಭವಗೊಳ್ಳುತ್ತಾರೆ. ಮೈಸೂರಿನ ಚಾಮರಾಜ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆಯಾಗಿತ್ತು. ಆದರೆ 4,000 ಮತಗಳ ಅಂತರದಿಂದ ಸೋಲ್ಬೇಕಾಗಿ ಬಂತು. ಈಗ ಅಲ್ಲಿ ಪರಿಸ್ಥಿತಿ ಹೇಗೆ ಅಂತಂದ್ರೆ ಬಿಜೆಪಿ ವರ್ಸಸ್ ಬಿಜೆಪಿ. ಚಾಮರಾಜ ಕ್ಷೇತ್ರದ ಮೇಲೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಕಣ್ಣಿಟ್ಟಿದ್ದಾರೆ. ಬಿಜೆಪಿಯ ಭದ್ರಕೋಟೆ ಅನಿಸ್ಕೊಂಡಿರೋದು ಚಾಮರಾಜ ಕ್ಷೇತ್ರ. ಕಳೆದ 6 ಚುನಾವಣೆಗಳ ಪೈಕಿ 4 ಚುನಾವಣೆಗಳಲ್ಲಿ ಬಿಜೆಪಿಯೇ ಅಲ್ಲಿ ಗೆದ್ದಿದ್ದು. 2023ರಲ್ಲೂ ಗೆಲ್ತು, ಆದರೆ 4,000 ಮತಗಳ ಅಂತರದಿಂದ ಕಾಂಗ್ರೆಸ್ ಅವರು ಗೆಲ್ಲಬೇಕಾಗಿ ಬಂತು. ಸಣ್ಣ ಅಂತರ. 2023ರಲ್ಲಿ ಸಣ್ಣ ಅಂತರದಿಂದ ಜಯಿಸಿರೋದು ಕಾಂಗ್ರೆಸ್. 2023ರಲ್ಲಿ 4,094 ಮತಗಳಿಂದ ಎಲ್ ನಾಗೇಂದ್ರ ಅವರು ಅಲ್ಲಿ ಸೋಲ್ಬೇಕಾಗಿ ಬಂತು. 2018ರಲ್ಲಿ 14,986 ಮತಗಳಿಂದ ಜಯ ಗಳಿಸಿದ್ದು ಇದೇ ನಾಗೇಂದ್ರ ಅವರು. ಕಡಿಮೆ ಅಂತರದಿಂದ ಎಲ್ ನಾಗೇಂದ್ರ ಕ್ಷೇತ್ರವನ್ನು ಬಿಟ್ಟುಕೊಡ್ತಾರಾ? ಇದು ಸದ್ಯಕ್ಕಿನ ಪ್ರಶ್ನೆ. 4,000 ಮತಗಳಿಂದ ಸೋತಿರೋದವರು ಕ್ಷೇತ್ರವನ್ನು ಬಿಟ್ಟುಕೊಟ್ಬಿಡ್ತಾರಾ ಅನ್ನೋಂಥ ಪ್ರಶ್ನೆ ಇದೆ. 2024ರ ಲೋಕಸಭೆ ಎಲೆಕ್ಷನ್ನಲ್ಲಿ ಪ್ರತಾಪ್ ಇವರಿಗೆ ಟಿಕೆಟ್ ಸಿಗಲಿಲ್ಲ. ಯದುವೀರ್ ಒಡೆಯರ್ ಅವರು ಟಿಕೆಟನ್ನು ಗಿಟ್ಟಿಸ್ಕೊಂಡ್ರು, ಗೆದ್ದು ಬಂದರು. ಅನಿವಾರ್ಯವಾಗಿ ರಾಜ್ಯ ರಾಜಕಾರಣಕ್ಕೆ ಈಗ ಪ್ರತಾಪ್ ಸಿಂಹ ಎಂಟ್ರಿ ಆಗುವುದನ್ನು ಎಲ್ಲ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಆದರೆ ನಾಗೇಂದ್ರ ಅವರು ಸುಮ್ಮನೆ ಇರ್ತಾರಾ? ಉಳಿದ ಬಿಜೆಪಿ ನಾಯಕರು ಸುಮ್ಮನೆ ಇರ್ತಾರಾ? ಅಷ್ಟು ಈಸಿಯಾಗಿ ಕ್ಷೇತ್ರವನ್ನು ಬಿಟ್ಕೊಟ್ಬಿಡ್ತಾರಾ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ನೋಡೋಣ ಮುಂದೇನಾಗುತ್ತೆ ಅಂತ ಹೇಳಿ. ಇನ್ನು
ಚಾಮರಾಜನಗರದಲ್ಲಿ ಬಿಜೆಪಿಯ ಪರಿಸ್ಥಿತಿ ಯಾವ ರೀತಿ ಇದೆ? ಚಾಮರಾಜದಲ್ಲಿ ಒಂದು ರೀತಿ ಆ ಚಾಮರಾಜ ಕ್ಷೇತ್ರದಲ್ಲಿ ಬಿಜೆಪಿ ಭದ್ರಕೋಟೆ ಆಗಿದ್ದು ಒಂದು ಕಾಲದಲ್ಲಿ. ಆದರೆ ಕಳೆದ ಸಾರಿಯ ಚುನಾವಣೆಯ ಸಂದರ್ಭದಲ್ಲಿ ಅಲ್ಪ ಮತಗಳ ಅಂತರದಿಂದ ಬಿಜೆಪಿ ಅಲ್ಲಿ ಸೋಲ್ಬೇಕಾಯಿತು ಚಾಮರಾಜ ಕ್ಷೇತ್ರದಲ್ಲಿ. 2023ರ ಬಲಾಬಲವನ್ನು ನೋಡೋಣ. ಕೆ ಹರೀಶ್ ಗೌಡ ಕಾಂಗ್ರೆಸ್ನ ಅಭ್ಯರ್ಥಿ 72,931 ಮತಗಳನ್ನು ತೆಗೆದುಕೊಳ್ತಾರೆ. ಎಲ್ ನಾಗೇಂದ್ರ ಅವರು ಬಿಜೆಪಿ ಅಭ್ಯರ್ಥಿಯಾಗಿ 68,000 ಮತಗಳನ್ನು ತೆಗೆದುಕೊಳ್ತಾರೆ. 68,837 ಮತಗಳು. ಸೊ ಕಾಂಗ್ರೆಸ್ ಗೆಲುವಿನ ಅಂತರ 4,094 ಮತಗಳು. ಕೇವಲ 4,094 ಮತಗಳ ಅಂತರದಿಂದ ಬಿಜೆಪಿ ಕ್ಯಾಂಡಿಡೇಟ್ ಅಲ್ಲಿ ಪರಾಭವಗೊಳ್ಳುತ್ತಾರೆ. ಮೈಸೂರಿನ ಚಾಮರಾಜ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆಯಾಗಿತ್ತು. ಆದರೆ 4,000 ಮತಗಳ ಅಂತರದಿಂದ ಸೋಲ್ಬೇಕಾಗಿ ಬಂತು. ಈಗ ಅಲ್ಲಿ ಪರಿಸ್ಥಿತಿ ಹೇಗೆ ಅಂತಂದ್ರೆ ಬಿಜೆಪಿ ವರ್ಸಸ್ ಬಿಜೆಪಿ. ಚಾಮರಾಜ ಕ್ಷೇತ್ರದ ಮೇಲೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಕಣ್ಣಿಟ್ಟಿದ್ದಾರೆ. ಬಿಜೆಪಿಯ ಭದ್ರಕೋಟೆ ಅನಿಸ್ಕೊಂಡಿರೋದು ಚಾಮರಾಜ ಕ್ಷೇತ್ರ. ಕಳೆದ 6 ಚುನಾವಣೆಗಳ ಪೈಕಿ 4 ಚುನಾವಣೆಗಳಲ್ಲಿ ಬಿಜೆಪಿಯೇ ಅಲ್ಲಿ ಗೆದ್ದಿದ್ದು. 2023ರಲ್ಲೂ ಗೆಲ್ತು, ಆದರೆ 4,000 ಮತಗಳ ಅಂತರದಿಂದ ಕಾಂಗ್ರೆಸ್ ಅವರು ಗೆಲ್ಲಬೇಕಾಗಿ ಬಂತು. ಸಣ್ಣ ಅಂತರ. 2023ರಲ್ಲಿ ಸಣ್ಣ ಅಂತರದಿಂದ ಜಯಿಸಿರೋದು ಕಾಂಗ್ರೆಸ್. 2023ರಲ್ಲಿ 4,094 ಮತಗಳಿಂದ ಎಲ್ ನಾಗೇಂದ್ರ ಅವರು ಅಲ್ಲಿ ಸೋಲ್ಬೇಕಾಗಿ ಬಂತು. 2018ರಲ್ಲಿ 14,986 ಮತಗಳಿಂದ ಜಯ ಗಳಿಸಿದ್ದು ಇದೇ ನಾಗೇಂದ್ರ ಅವರು. ಕಡಿಮೆ ಅಂತರದಿಂದ ಎಲ್ ನಾಗೇಂದ್ರ ಕ್ಷೇತ್ರವನ್ನು ಬಿಟ್ಟುಕೊಡ್ತಾರಾ? ಇದು ಸದ್ಯಕ್ಕಿನ ಪ್ರಶ್ನೆ. 4,000 ಮತಗಳಿಂದ ಸೋತಿರೋದವರು ಕ್ಷೇತ್ರವನ್ನು ಬಿಟ್ಟುಕೊಟ್ಬಿಡ್ತಾರಾ ಅನ್ನುವಂಥ ಪ್ರಶ್ನೆ ಇದೆ. 2024ರ ಲೋಕಸಭೆ ಎಲೆಕ್ಷನ್ನಲ್ಲಿ ಪ್ರತಾಪ್ ಇವರಿಗೆ ಟಿಕೆಟ್ ಸಿಗಲಿಲ್ಲ. ಯದುವೀರ್ ಒಡೆಯರ್ ಅವರು ಟಿಕೆಟನ್ನು ಗಿಟ್ಟಿಸ್ಕೊಂಡ್ರು, ಗೆದ್ದು ಬಂದರು. ಅನಿವಾರ್ಯವಾಗಿ ರಾಜ್ಯ ರಾಜಕಾರಣಕ್ಕೆ ಈಗ ಪ್ರತಾಪ್ ಸಿಂಹ ಎಂಟ್ರಿ ಆಗುವುದನ್ನು ಎಲ್ಲ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಆದರೆ ನಾಗೇಂದ್ರ ಅವರು ಸುಮ್ಮನೆ ಇರ್ತಾರಾ? ಉಳಿದ ಬಿಜೆಪಿ ನಾಯಕರು ಸುಮ್ಮನೆ ಇರ್ತಾರಾ? ಅಷ್ಟು ಈಸಿಯಾಗಿ ಕ್ಷೇತ್ರವನ್ನು ಬಿಟ್ಕೊಟ್ಬಿಡ್ತಾರಾ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ನೋಡೋಣ ಮುಂದೇನಾಗುತ್ತೆ ಅಂತ ಹೇಳಿ. ಇನ್ನು ಚಾಮರಾಜನಗರದಲ್ಲಿ ಬಿಜೆಪಿಯ ಪರಿಸ್ಥಿತಿ ಯಾವ ರೀತಿ ಇದೆ? ಚಾಮರಾಜದಲ್ಲಿ ಒಂದು ರೀತಿ ಆ ಚಾಮರಾಜ ಕ್ಷೇತ್ರದಲ್ಲಿ ಬಿಜೆಪಿ ಭದ್ರಕೋಟೆ ಆಗಿದ್ದು ಒಂದು ಕಾಲದಲ್ಲಿ. ಆದರೆ ಕಳೆದ ಸಾರಿಯ ಚುನಾವಣೆಯ ಸಂದರ್ಭದಲ್ಲಿ ಅಲ್ಪ ಮತಗಳ ಅಂತರದಿಂದ ಬಿಜೆಪಿ ಅಲ್ಲಿ ಸೋಲ್ಬೇಕಾಯಿತು ಚಾಮರಾಜ ಕ್ಷೇತ್ರದಲ್ಲಿ. 2023ರ ಬಲಾಬಲವನ್ನು ನೋಡೋಣ. ಕೆ ಹರೀಶ್ ಗೌಡ ಕಾಂಗ್ರೆಸ್ನ ಅಭ್ಯರ್ಥಿ 72,931 ಮತಗಳನ್ನು ತೆಗೆದುಕೊಳ್ತಾರೆ. ಎಲ್ ನಾಗೇಂದ್ರ ಅವರು ಬಿಜೆಪಿ ಅಭ್ಯರ್ಥಿಯಾಗಿ 68,000 ಮತಗಳನ್ನು ತೆಗೆದುಕೊಳ್ತಾರೆ. 68,837 ಮತಗಳು. ಸೊ ಕಾಂಗ್ರೆಸ್ ಗೆಲುವಿನ ಅಂತರ 4,094 ಮತಗಳು. ಕೇವಲ 4,094 ಮತಗಳ ಅಂತರದಿಂದ ಬಿಜೆಪಿ ಕ್ಯಾಂಡಿಡೇಟ್ ಅಲ್ಲಿ ಪರಾಭವಗೊಳ್ಳುತ್ತಾರೆ. ಮೈಸೂರಿನ ಚಾಮರಾಜ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆಯಾಗಿತ್ತು. ಆದರೆ 4,000 ಮತಗಳ ಅಂತರದಿಂದ ಸೋಲ್ಬೇಕಾಗಿ ಬಂತು. ಈಗ ಅಲ್ಲಿ ಪರಿಸ್ಥಿತಿ ಹೇಗೆ ಅಂತಂದ್ರೆ ಬಿಜೆಪಿ ವರ್ಸಸ್ ಬಿಜೆಪಿ. ಚಾಮರಾಜ ಕ್ಷೇತ್ರದ ಮೇಲೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಕಣ್ಣಿಟ್ಟಿದ್ದಾರೆ. ಬಿಜೆಪಿಯ ಭದ್ರಕೋಟೆ ಅನಿಸ್ಕೊಂಡಿರೋದು ಚಾಮರಾಜ ಕ್ಷೇತ್ರ. ಕಳೆದ 6 ಚುನಾವಣೆಗಳ ಪೈಕಿ 4 ಚುನಾವಣೆಗಳಲ್ಲಿ ಬಿಜೆಪಿಯೇ ಅಲ್ಲಿ ಗೆದ್ದಿದ್ದು. 2023ರಲ್ಲೂ ಗೆಲ್ತು, ಆದರೆ 4,000 ಮತಗಳ ಅಂತರದಿಂದ ಕಾಂಗ್ರೆಸ್ ಅವರು